ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಾನು ನಿಮ್ಮ ವಿಜಯ್ ಸಿಂಹ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ಇವತ್ತು ನಾವು ಮಾತಾಡ್ತಾ ಇರೋ ತಂಡ ಬಂದು ಗುಜರಾತ್ ಟೈಟಾನ್ಸ್. ಗುಜರಾತ್ ಟೈಟಾನ್ಸ್ 2022ಕ್ಕೆ ಬಂದಿದ್ದು. ಅದಕ್ಕಿಂತ ಮುಂಚೆ ಕೇವಲ 8 ಟೀಮ್ ಇದ್ವು. ಗುಜರಾತ್ ಟೈಟಾನ್ಸ್ ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಬಂದ ಮೇಲಿಂದ 10 ಟೀಮ್ ಆಯಿತು. ಇವಾಗ ಗುಜರಾತ್ ಟೈಟನ್ಸ್ ಅವರು 2022ಕ್ಕೆ ಬಂತು ಅಂತ ಹೇಳಿದೆ. 2022ರಲ್ಲೇ ಒಂದು ಕಪ್ ಕೂಡ ಗೆಲ್ತು. 2023ರಲ್ಲೂ ಆಲ್ಮೋಸ್ಟ್ 2ನೇ ಕಪ್ ಗೆದ್ದುಬಿಟ್ಟಿತ್ತು. 2 ಬಾಲ್ಗೆ 10 ರನ್ ಬೇಕಾಗಿರುತ್ತೆ. ಅಂಥ ಸಿಚುಯೇಷನಲ್ಲಿ ರವೀಂದ್ರ ಜಡೇಜಾ ಅವ್ರ ಬ್ಯಾಟಿಂಗು, ಈ ಕಡೆ ನಮ್ಮ ಮೋಹಿತ್ ಶರ್ಮಾ CSK ಬೌಲಿಂಗು ಗುಜರಾತ್ ಟೈಟನ್ಸಲ್ಲಿ. ಮೊದಲನೇ ಬಾಲು 6 ಹೋಗುತ್ತೆ. 2ನೇ ಬಾಲು 1 ಬಾಲ್ 4 ರನ್ ಬೇಕಾಗಿರುತ್ತೆ. ಡ್ರಿಫ್ಟಿಂಗ್ ಡೌನ್ ದ ಲೆಗ್ ಫುಲ್ ಟಾಸ್ ಬಾಲ್ ಮಾಡಿಬಿಡ್ತಾರೆ. ರವೀಂದ್ರ ಜಡೇಜಾ ತುಂಬ ಈಸಿಯಾಗಿ ಕ್ಯಾಪಿಟಲೈಸ್ ಮಾಡ್ಕೊಂಡು 4 ಹೊಡೆದು ಬಿಡ್ತಾರೆ. CSK ಅವರು 5ನೇ ಸತಿ ಚಾಂಪಿಯನ್ಶಿಪ್ ಅನ್ನೋ ಪಟ್ಟಾನ ಗೆದ್ಕೊಂಡ್ಬಿಡ್ತಾರೆ. ಇಲ್ಲ ಅಂದಿದ್ದರೆ ಗುಜರಾತ್ ಟೈಟನ್ಸ್ ಅವರು 2 ಟೈಟಲ್ ಇರೋದು ಇಷ್ಟೊತ್ತಿಗೆ. 2 ಬಾಲ್ಗೆ 10 ರನ್ ಹೊಡಿಬೇಕಾಗಿತ್ತು ಚೆನ್ನೈ. ಅಷ್ಟು ಸುಲಭ ಏನಲ್ಲ. ಬಟ್ ಒಂದು ಬ್ಲಂಡರ್ ಮಾಡಿದ್ರು ಮೋಹಿತ್ ಶರ್ಮಾ ಅಂತಲೇ ಹೇಳಬೇಕು. ಇನ್ಫ್ಯಾಕ್ಟ್ ಮೋಹಿತ್ ಶರ್ಮಾ ಅವ್ರಿಗೂ 1 ವಾರ 10 ದಿನ ನಿದ್ದೆನೂ ಕೂಡ ಬಂದಿರಲಿಲ್ವಂತೆ. ಅದಾದ್ಮೇಲಿಂದ ನಾವುಗಳೇ ಹಿಂಗೆ ಹೇಳ್ತಿದೀವಿ ಅಂತಂದರೆ ದ ಒನ್ ಹೂ ಹಸ್ ಅಂಡರ್ಗಾನ್, ಅವ್ರಿಗೆ ಇನ್ನೆಷ್ಟು ತೊಂದರೆ ಆಗಿರಲ್ಲ. ಸೊ ಇನ್ನೆಷ್ಟು ಮೈಂಡ್ ಒಂಥರ ಹೆಂಗಾಗಿರಲ್ಲ, ಒಂಥರ ಮೆಂಟಲ್ ಟಾರ್ಚರ್ ಆಗಿರುತ್ತೆ ಅವ್ರಿಗೇನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 2 ಕಪ್ಪು ಗುಜರಾತ್ ಟೈಟನ್ಸ್ ಅವ್ರ ಪಾಲಾಗಿರೋದು. ಎನಿವೇಸ್, ಇವಾಗ ಅವ್ರದ್ದು ಸ್ಕ್ವಾಡು, ಪ್ಲೇಯಿಂಗ್ 11 ಎಲ್ಲ ನೋಡ್ತಾ ಬರೋಣ. ಅವ್ರದ್ದು ಮೆಗಾ ಆಕ್ಷನ್ ಹೇಗಾಯಿತು ಎಲ್ಲ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಎಸ್, ಇವಾಗ ಅವ್ರದ್ದು ಮೆಗಾ ಆಕ್ಷನ್ ಚೆನ್ನಾಗಿ ಆಯಿತು ಅಂತ ಹೇಳಬೇಕು. ದೇವರ್ ಆಲ್ಸೋ ವೆಲ್ ಪ್ರಿಪೇರ್ಡ್ ಫಾರ್ ದ ಆಕ್ಷನ್ ಅಂತ ಹೇಳಬೇಕು. ರಶೀದ್ ಖಾನ್ನ 18 ಕೋಟಿಗೆ ರಿಟೈನ್ ಮಾಡ್ಕೊಂಡಿರ್ತಾರೆ. ರಶೀದ್ ಖಾನ್ ಹೇಳೋಷ್ಟೇ ಇಲ್ಲ, ಅವ್ರಿಗದು ದಟ್ ವಾಸ್ ಎ ವೆರಿ ಈಸಿ ಕಾಲ್. ರಶೀದ್ ಖಾನ್ನ ಬಿಟ್ಕೊಟ್ರೆ ಬೇರೆ ಎಲ್ಲ ತಂಡಗಳು ಕಾಯ್ತಿರುತ್ತೆ ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಎಷ್ಟು 20 ಕೋಟಿ ಮೇಲೆ ಹೋಗಿದ್ದಿದ್ರು ಕೊಂಡ್ಕೊಂಡಿರೋ ರಶೀದ್ ಖಾನ್ನ. ಅವ್ರದ್ದು ಸ್ಪಿನ್ ಬೌಲಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಕಾಟ ಕೊಡ್ತಾರೆ ಬ್ಯಾಟ್ಸ್ಮನ್ಗಳಿಗೆ. 20 ಓವರಲ್ಲಿ ಅವ್ರದ್ದು 4 ಓವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗುಜರಾತ್ ಟೈಟನ್ಸ್ಗೆ. ಅಷ್ಟು ಒಳ್ಳೆ ಬೌಲರು, ಅಫ್ಘಾನಿಸ್ತಾನಿ ಮೂಲದ ಬೌಲರು, ಬಟ್ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿರೋ ಬೌಲರು ಇತ್ತೀಚೆಗೆ. ರಶೀದ್ ಖಾನ್ ಅಂತಂದರೆ ಒಂಥರ ಇಂಪ್ಯಾಕ್ಟ್, ಒಂಥರ ಅಪೋಸಿಷನ್ಗೆ ಹೆದರಿಕೆ ಹುಟ್ಟಿಸುವಂಥ ಹೆಸರು, ಆ ಥರ ಆಗಿಬಿಟ್ಟಿದೆ ರಶೀದ್ ಖಾನ್. ರಶೀದ್ ಖಾನ್ ಅನ್ನೋದೇ ಒಂದು ಬ್ರ್ಯಾಂಡ್ ಆಗೋಗಿದೆ ಇವಾಗ. ಶುಭ್ಮನ್ ಗಿಲ್, ನಮ್ಮ ಪ್ರಿನ್ಸ್ ಅಂತ ಏನಂತ ಕರಿತೀವಿ, ನಮ್ಮ ಶುಭ್ಮನ್ ಗಿಲ್ 16.5 ಕೋಟಿಗೆ ರಿಟೈನ್ ಮಾಡ್ಕೊತಾರೆ. T20 ಕ್ರಿಕೆಟ್ನ ಅವರು ಇಂಪ್ರೂವೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರನ್ ರೇಟ್, ಅವ್ರದ್ದು ಸ್ಟ್ರೈಕ್ ರೇಟ್ ಇರ್ಬೋದು, ಎಲ್ಲನೂ ಇಂಪ್ರೂವೈಸ್ ಆಗೋಗಿದೆ. ಸೊ ಈಸ್ ಫಿಟ್ ಫಾರ್ T20 ಅಂತಲೂ ಇವಾಗ ಡಿಕ್ಲೇರ್ ಆಗೋಗಿದೆ. ಸ್ವಲ್ಪ ಕಂಪ್ಲೇಂಟ್ ಇತ್ತು, ಈಸ್ ವೆರಿ ಗುಡ್ ಫಾರ್ ODI ಆ್ಯಂಡ್ ಟೆಸ್ಟ್ಸ್ ಬಟ್ ನಾಟ್ ಫಾರ್ T20 ಅಂತ. ಬಟ್ ಅವ್ರು ಕ್ಯಾಪಿಟಲೈಸ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ T20ನಲ್ಲೂ ತುಂಬ ಒಳ್ಳೆ ಉತ್ತಮವಾದ ಪ್ರಶಸ್ತಿನ ತೋರಿಸ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಶಾಟ್ಗಳು ಶುಭ್ಮನ್ ಗಿಲ್ಲಲ್ಲಿದೆ. ಅಷ್ಟು ಒಳ್ಳೆ ಪ್ಲೇಯರು. ಇನ್ಫ್ಯಾಕ್ಟ್ ಹಲವಾರು ವರ್ಷದಿಂದ ವಿರಾಟ್ ಕೊಹ್ಲಿನ ಕೇಳ್ತಾರೆ, ಏನಂತ ಹೇಳ್ತೀರಾ ಶುಭ್ಮನ್ ಗಿಲ್ ಬಗ್ಗೆ ಅಂತ. ವಿರಾಟ್ ಕೊಹ್ಲಿ ಅವರೇ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ವಯಸ್ಸಿನಲ್ಲಿ ನಾನು ಶುಭ್ಮನ್ ಗಿಲ್ದು 10% ಕೂಡ ಇರಲಿಲ್ಲ ಅಂತ. ಅಂಥ ಒಳ್ಳೆ ಪ್ಲೇಯರು ಶುಭ್ಮನ್ ಗಿಲ್ಲು. ಇನ್ಫ್ಯಾಕ್ಟ್ ಇಂಡಿಯಾ ಆಮೇಲಿಂದ IPL ಅಲ್ಲಿ ಯಾರು ಅವ್ರನ್ನ ಪಡ್ಕೊಂಡಿರ್ತಾರೋ ಇಟ್ಸ್ ಜಸ್ಟ್ ಲೈಕ್ ಎನ್ ಅಸೆಟ್ ಟು ಹ್ಯಾವ್ ಹಿಮ್ ಅಂತ ಹೇಳ್ತೀನಿ. ಅಷ್ಟು ಒಳ್ಳೆ ಪ್ಲೇಯರು ನಮ್ಮ ಪ್ರಿನ್ಸ್ ಶುಭ್ಮನ್ ಗಿಲ್. ಸಾಯಿ ಸುದರ್ಶನ್ ಅವ್ರನ್ನ 8.5 ಕೋಟಿಗೆ ತಗೊತಾರೆ. ಸಾಯಿ ಸುದರ್ಶನ್ ಈಸ್ ಆಲ್ಸೋ ಒನ್ ಆಫ್ ದಿ ಎಮರ್ಜಿಂಗ್ ಟ್ಯಾಲೆಂಟ್ ಅಂತ ಹೇಳಬೇಕು. ಆ್ಯಕ್ಚುಲಿ ಈಸ್ ಎನ್ ಆಲ್ರೌಂಡರ್, ಬಟ್ ಅಷ್ಟಾಗಿ ಅವ್ರನ್ನ ಬೌಲಿಂಗಲ್ಲಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಬಟ್ ನಾನು TNPL ಎಲ್ಲ ನೋಡಿದ್ದೀನಿ, ಅವ್ರದ್ದು ಬೌಲಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೋಪ್ಫುಲಿ IPL ಅಲ್ಲೂ ಅವ್ರು ಬೌಲಿಂಗ್ನ ಯೂಸ್ ಮಾಡ್ಕೊತಾರೆ ಅಂತ. ಇನ್ಫ್ಯಾಕ್ಟ್ ಬೌಲಿಂಗಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಬ್ಯಾಟಿಂಗಲ್ಲಂತೂ ಅವ್ರದ್ದು 100% ಕಾಂಟ್ರಿಬ್ಯೂಷನ್ ಇರುತ್ತೆ. ಒನ್ ಆಫ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಕ್ರಿಕೆಟರು ಸಾಯಿ ಸುದರ್ಶನ್. ಪ್ರತಿ ಮ್ಯಾಚ್ನೂ ಆಡ್ಕೊಂಡ್ಬರ್ತಾರೆ. ಒಂಥರ ಒಂದು ಇನ್ನಿಂಗ್ಸ್ ಆದರೆ ಇನ್ನೊಂದು 4 ಇನ್ನಿಂಗ್ಸ್ ಆಡಲ್ಲ, ಆ ಥರ ಎಲ್ಲ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಪ್ರತಿ ಇನ್ನಿಂಗ್ಸ್ನು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿರೋ ಸಾಯಿ ಸುದರ್ಶನ್ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರು. ಇವ್ರೂ ಒಂಥರ ಅಸೆಟ್ ಟೀಮಲ್ಲಿದ್ದರೆ. ಸ್ಟ್ರೈಕ್ ರೇಟ್ ಕೂಡ ಅಷ್ಟೇ, ಜಸ್ಟ್ ಲೈಕ್ ಸಿಚುವೇಶನ್ ಆಫ್ ದ ಗೇಮ್ ಹೆಂಗಿರುತ್ತೆ ಆ ಥರ ಆಡ್ತಾ ಹೋಗ್ತಾರೆ. ಬಂದ ಬೀಸ್ದ ಹೋದ ಆ ಥರ ಎಲ್ಲ ಇಲ್ಲ. ಸಿಚುವೇಶನ್ ಆಫ್ ದ ಗೇಮ್ ಯಾವ ಥರ ಆಡಬೇಕೋ ಆ ಥರನೇ ಆಡ್ತಾರೆ. ಕಂಪ್ಲೀಟ್ಲಿ ಎ ಸೆಲ್ಫ್ಲೆಸ್ ಕ್ರಿಕೆಟರ್, ಎ ಟೀಮ್ ಪ್ಲೇಯರ್ ಅಂತ ಹೇಳಿದ್ರೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆ ಪ್ಲೇಯರು ಸಾಯಿ ಸುದರ್ಶನ್. ರಾಹುಲ್ ತಿವಾಟಿಯಾ, ನಾವು ಮಿಸ್ಟ್ರಿ ಸ್ಪಿನ್ನರ್ ಕೇಳಿರ್ತೀವಿ, ಮಿಸ್ಟ್ರಿ ಬೌಲರ್ ಕೇಳಿರ್ತೀವಿ. ರಾಹುಲ್ ತಿವಾಟಿಯಾಗೆ ನಾನು ಹೇಳೋದು ಮಿಸ್ಟ್ರಿ ಬ್ಯಾಟ್ಸ್ಮನ್ ಅಂತ. ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರಿಂದ. ಬಟ್ ಸೈಲೆಂಟಾಗಿ ಹಂಗೆ ಆಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಕೊನೆಗೆ ಒಂದು 2 ಬಾಲ್ಗೆ 12 ರನ್ ಬೇಕಾಗಿರುತ್ತೆ, 2 6 ಹೊಡೆದ್ಬಿಟ್ಟು ಗೆಲ್ಸ್ಕೊಟ್ಟು ಬಿಡ್ತಾರೆ. ಅಷ್ಟು ಈಸಿಯಾಗಿ ಗೆಲ್ಸ್ಬಿಡ್ತಾರೆ. ಒಂಥರ 6 ಹೊಡೆಯೋದು ಇವ್ರಿಗೆ ಒಂಥರ ನೀರು ಕುಡಿಯೋಂಗೆ ಆಗೋಗಿದೆ ರಾಹುಲ್ ತಿವಾಟಿಯಾಗೆ. ಅಷ್ಟು ಒಳ್ಳೆ ಕ್ರಿಕೆಟರು. ಬಟ್ ಇಂಟರ್ನ್ಯಾಷನಲಲ್ಲಿ ಒಂದು 2 ಸತಿ ಚಾನ್ಸ್ ಸಿಕ್ಕಿದಾಗೂ ಇವ್ರದ್ದು ಯೋಯೋ ಟೆಸ್ಟಲ್ಲಿ ಫೇಲ್ ಆಗಿಬಿಟ್ಟು ಇವ್ರು ಹಾಗಾಗಿ ಸೆಲೆಕ್ಟ್ ಆಗಲಿಲ್ಲ. ಬಟ್ ಇಲ್ಲ ಅಂತಂದರೆ ಇಂಟರ್ನ್ಯಾಷನಲ್ಗೆ ಬರೋ ಎಲ್ಲ
ಪೊಟೆನ್ಷಿಯಲ್ ಇರುವಂಥ ಪ್ಲೇಯರು ರಾಹುಲ್ ತಿವಾಟಿಯಾ. ಕನ್ಸಿಡರಿಂಗ್ ಫಿಟ್ನೆಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲೇಬೇಕು. ಶಾರುಖ್ ಖಾನ್ 4 ಕೋಟಿಗೆ ರಿಟರ್ನ್ ಮಾಡ್ಕೊಂಡಿರ್ತಾರೆ. ಶಾರುಖ್ ಖಾನ್ ಕೂಡ ಅಷ್ಟೇ ಒಳ್ಳೆ ಪ್ಲೇಯರು. ಫಿನಿಶಿಂಗ್ ರೋಲ್ ಕೊಡ್ತಾರೆ ಗುಜರಾತ್ ಟೈಟನ್ಸ್ ಯೂಶಲಿ ಇವ್ರಿಗೆ. ಫಸ್ಟ್ ಇನ್ನಿಂಗ್ಸಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇರ್ಬೋದು, ಫಿನಿಶಿಂಗ್ ರೋಲ್ ಮಾಡೋದಕ್ಕೇ ಈ ವ್ಯಕ್ತಿ ಬರೋದು. ಬಂದ್ರೂ ಒಂಥರ ದಡಬಡ ಅಂತ ಹೊಡೆಯೋದು, ಬೀಸೋದು, ಹೋಗೋದು. 5 ಬಾಲ್ಗೆ 10 ರನ್ನು, 10 ಬಾಲ್ಗೆ 20 ರನ್ನು, ಇನ್ನೂ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಪ್ಲೇಯರು ಶಾರುಖ್ ಖಾನ್. ಸ್ವಲ್ಪ ಗೇಮ್ನ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. TNPಲೆಲ್ಲ ತುಂಬ ಹೆಸರು ಮಾಡಿಬಿಟ್ಟಿದ್ದಾರೆ ಶಾರುಖ್ ಖಾನ್. ಡೊಮೆಸ್ಟಿಕಲ್ಲೂ ಚೆನ್ನಾಗಿ ಆಡ್ತಿದ್ದಾರೆ ಶಾರುಖ್ ಖಾನ್. ಸೊ ಹಾಗಾಗಿ ರಿಟೈನ್ ಮಾಡ್ಕೊಂಡಿದ್ದಾರೆ ಗುಜರಾತ್ ಟೈಟನ್ಸ್ ಅವರು. ಅದಾದ್ಮೇಲೆ ಇವ್ರದ್ದು ಟಾಪ್ ಬೈಸ್ ನೋಡ್ತಾ ಬರೋಣ. 15.25 ಕೋಟಿ ಕೊಡ್ತಾರೆ ಜಾಸ್ ಬಟ್ಲರ್ಗೆ. ಜಾಸ್ ಬಟ್ಲರ್ ಡಿಸರ್ವ್ಸ್ ಇಟ್. ಸೊ ಓಪನಿಂಗಲ್ಲಿ ಶುಭ್ಮನ್ ಗಿಲ್ ಜೊತೆ ಯಾರು ಆಡಬೇಕು ಅನ್ನೋ ಒಂದು ಹುಡುಕಾಟ ಇತ್ತು ಇವ್ರಿಗೆ. ಸೊ ಜಾಸ್ ಬಟ್ಲರ್ ವಾಸ್ ದ ರೈಟ್ ಫಿಟ್ ಫಾರ್ ದಟ್. ಜೊತೆಗೆ ಜಾಸ್ ಬಟ್ಲರ್ ಅವ್ರದ್ದು ಲೀಡರ್ಶಿಪ್ಪಲ್ಲಿ ಕೂಡ ಇರ್ತಾರೆ. ನಾಟ್ ಆಸ್ ಎ ಕ್ಯಾಪ್ಟನ್, ಬಟ್ ಎನಿ ಸಜೆಷನ್ಸ್ ಯಾವುದೇ ಥರ ಇದ್ರೂ ಜಾಸ್ ಬಟ್ಲರಿಂದ ಇನ್ಪುಟ್ಸ್ ಇದ್ದೇ ಇರುತ್ತೆ. ಸಿನ್ಸ್ ಹಿ ಹ್ಯಾಸ್ ಲೆಡ್ ಇಂಟರ್ನ್ಯಾಷನಲ್ ಟೀಮ್ಸ್. ಇವರು ಇಂಗ್ಲೆಂಡ್ನ ರೆಪ್ರೆಸೆಂಟ್ ಮಾಡಿರೋದ್ರಿಂದ ತುಂಬ ಹಲವಾರು ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಇವರು ಪ್ರೊಸೆಸ್ ಮಾಡ್ತಾರೆ. ಸೊ ಹಾಗಾಗಿ ಜಾಸ್ ಬಟ್ಲರ್ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಯಾವುದೇ ಟೀಮಲ್ಲಾದ್ರೂ. ಜೊತೆಗೆ ಅಗ್ರೆಸಿವ್ ಇಂಟೆಂಟ್ ಇರೋ ಬ್ಯಾಟ್ಸ್ಮೆನ್ನು. ಸ್ಟಾರ್ಟಿಂಗ್ ಆ್ಯಂಕರಿಂಗ್ ಆಫ್ ದ ಇನ್ನಿಂಗ್ಸಿಂದ ಹಿಡಿದು 20 ಓವರ್ಸ್ ಆಡುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟ್ಸ್ಮನ್ನು ಜಾಸ್ ಬಟ್ಲರ್. ಮೊಹಮ್ಮದ್ ಸಿರಾಜ್ನ 12.25 ಕೋಟಿಗೆ ತೊಗೊತಾರೆ GT. RCB ಅವರು ಮೊಹಮ್ಮದ್ ಸಿರಾಜ್ನ ತೊಗೊಳ್ಳಲ್ಲ. ಸೊ ಮೊಹಮ್ಮದ್ ಸಿರಾಜ್ ಅವ್ರಿಗೆ ತುಂಬ ಬೇಸರ ಆಗುತ್ತೆ. ಇನ್ಫ್ಯಾಕ್ಟ್ ಹಲವಾರು RCB ಫ್ಯಾನ್ಸ್ಗೂ ತುಂಬ ಬೇಜಾರಾಗುತ್ತೆ. ಬಟ್ RCB ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ಬೇಕು ಅಂಥವ್ರನ್ನ ಮಾತ್ರ ತೊಗೊಳ್ಳೋಣ. ಸಿರಾಜ್ ಈಸ್ ನಾಟ್ ದಿ ರೈಟ್ ಫಿಟ್ ಫಾರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋ ಥರ ಅನ್ಸುತ್ತೆ. ಆಫ್ಟರ್ ಲಾಂಗ್ ಟೆನ್ಯೂರ್ ಭುವನೇಶ್ವರ್ ಕುಮಾರ್ನ ತೊಗೊಂಡಿದ್ದು ದಟ್ ವಾಸ್ ಎ ಗುಡ್ ಡಿಸಿಷನ್. ಬಟ್ ಸಿರಾಜ್ he was emotionally connected to every RCB ಫ್ಯಾನ್ ಅಂತ ಹೇಳಬೇಕು, ಬಿಕಾಸ್ ಆಫ್ ಲಾಂಗ್ ಟೆನ್ಯೂರಿಟಿ. ಜೊತೆಗೆ ವಿರಾಟ್ ಕೊಹ್ಲಿದು ಸಿರಾಜ್ದು ಬಾಂಡಿಂಗ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಸೊ ನೋಡಬೇಕು ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಫೇಸ್ ಮಾಡಿದಾಗ ಯಾವ್ಯಾವ ಥರ ಏನೇನಾಗತ್ತೆ. ಒಳ್ಳೆ ಮಜಾ ಇರುತ್ತೆ. ಪೈಸಾ ವಸೂಲ್ ಗೇಮ್ಗಳಿರುತ್ತೆ. ವೆನ್ ಎವರ್ ಮೊಹಮ್ಮದ್ ಸಿರಾಜು ವಿರಾಟ್ ಕೊಹ್ಲಿ ಫೇಸ್ ಮಾಡಿದಾಗ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ. ಕಗಿಸೋ ರಬಾಡನ 10.25 ಕೋಟಿಗೆ ತೊಗೊತಾರೆ. ಕಗಿಸೋ ರಬಾಡ ಎಂಥ ಗನ್ ಬೌಲರು ಇವರು ಇದ್ರು ಅಂತಂದರೆ ಆ 4 ಓವರ್ ಎಷ್ಟು ಯಾರ್ಕರ್ಗಳು ಬರ್ತಿರುತ್ತೆ. ಬ್ಯಾಟ್ಸ್ಮನ್ಗೆ ತುಂಬ ಕಷ್ಟ ಆಗ್ತಿರುತ್ತೆ. ಎಲ್ಲ ಟೋ ಕ್ರಶಿಂಗ್ ಯಾರ್ಕರ್ಗಳು. ಸೊ ಬ್ಯಾಟ್ಸ್ಮನ್ ಸ್ವಲ್ಪ ಹುಷಾರ ಕೂಡ ಇರಬೇಕು. ಯಾವುದೇ ಥರದ ಇಂಜುರಿ ಮಾಡಿಕೊಂಡು ರೂಲ್ಡ್ ಔಟ್ ಆಗೋದ್ರೆ ಕಷ್ಟ. ಅಂಥ ಒಳ್ಳೆ ಬೌಲರು ಕಗಿಸೋ ರಬಾಡ. ಸೌತ್ ಆಫ್ರಿಕಾ ಮೂಲದಂಥ ಪ್ಲೇಯರು. ಯಾರ್ಕರ್ಗೆ ಹೆಸರುವಾಸಿಯಾಗಿಂಥ ಪ್ಲೇಯರು. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು, IPL ಎಕ್ಸ್ಪೀರಿಯನ್ಸು, ಡೊಮೆಸ್ಟಿಕ್ ಎಕ್ಸ್ಪೀರಿಯನ್ಸು, ಹಲವಾರು ಪ್ರಪಂಚದ ಯಾವ್ಯಾವ ಲೀಗ್ಗಳಿದೆಯೋ ಎಲ್ಲ ಲೀಗ್ಗಳನ್ನೂ ಆಡಿರುವಂಥ ಪ್ಲೇಯರು ಕಗಿಸೋ ರಬಾಡ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಕಗಿಸೋ ರಬಾಡ. ಪ್ರಸಿದ್ಧ ಕೃಷ್ಣನ 9.25 ಕೋಟಿಗೆ ತೊಗೊತಾರೆ. ಪ್ರಸಿದ್ಧ ಕೃಷ್ಣ ಸ್ವಲ್ಪ ಇಂಜುರಿ ಪ್ರೋನು. ಸೊ ಹಾಗಾಗಿ ಸುಮಾರು ಆಪರ್ಚುನಿಟಿಗಳನ್ನ ಕಳ್ಕೊಂಡ್ರು ಪ್ರಸಿದ್ಧ ಕೃಷ್ಣ. ಬಟ್ ಆಡ್ದಾಗೆಲ್ಲ ಹಿ ಹ್ಯಾಸ್ ಬ್ರಾಟ್ ವ್ಯಾಲ್ಯೂ ಅಡಿಷನ್ಸ್ ಟು ದ ಟೀಮ್ ಅಂತಲೇ ಹೇಳಬೇಕು. 9.25 ಕೋಟಿ ಸ್ವಲ್ಪ ಜಾಸ್ತಿ ಆಯಿತು. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ 7.5 ವಾಸ್ ಓಕೆ ಅನ್ನೋ ಥರ ಇತ್ತು. ಬಟ್ 9.5 crores ವಾಸ್ ಸ್ಲೈಟ್ಲಿ ಆನ್ ದಿ ಹೈಯರ್ ಸೈಡ್. ಬಟ್ ಬೌಲಿಂಗಲ್ಲಿ ಇವ್ರದ್ದೊಂಥರ ಸ್ಕಿಡ್ಡಿ ಬೌಲಿಂಗು. ಒಂಥರ ಬ್ಯಾಟ್ಸ್ಮನ್ಗೆ ಬಾಲ್ ಯಾವಾಗ ಬಂತು ಅಂತಲೇ ಗೊತ್ತಾಗಿರಲ್ಲ, ಆ ಥರ ನುಗ್ಬಿಟ್ಟಿರುತ್ತೆ ಬಾಲು. ಆ ಥರ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಪ್ರಸಿದ್ಧ ಕೃಷ್ಣ. ಬೇಸಿಕಲಿ ನಮ್ಮ ಉಡುಪಿ ಕಡೆಯವರು ಪ್ರಸಿದ್ಧ ಕೃಷ್ಣ GTನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಾಷಿಂಗ್ಟನ್ ಸುಂದರ್ನ 3.2 crores ತೊಗೊತಾರೆ. ವಾಷಿಂಗ್ಟನ್ ಸುಂದರ್ ಆಲ್ರೌಂಡರು, ನಾವೆಲ್ಲ ನೋಡಿರೋ ಹಾಗೆಯೇ. ಬ್ಯಾಟಿಂಗಲ್ಲೂ ವಿಲ್ ಬಿ ಹ್ಯಾಂಡಿ ವಿತ್ ದ ಬ್ಯಾಟ್. ಬಟ್ ಸ್ಟ್ರೈಕ್ ರೇಟ್ ಸ್ವಲ್ಪ ಇಟ್ಸ್ ಎ ಕನ್ಸರ್ನ್ ಆ್ಯಕ್ಚುಲಾಗಿ. ನಾಟ್ ಮೋರ್ ದೆನ್ 100, 120 ಆ ಥರ ರನ್ನೇ ಬಾಲ್ ಆಡೋವಂಥ ಪ್ಲೇಯರು. ಸೊ ಸ್ಟ್ರೈಕ್ ರೇಟ್ ಮೇಲೆ ತುಂಬ ವರ್ಕ್ ಮಾಡಬೇಕು ವಾಷಿಂಗ್ಟನ್ ಸುಂದರ್. ಬೌಲಿಂಗಲ್ಲಿ ಹಿ ಈಸ್ ಗುಡ್. 4 ಓವರ್ಗೆ ಹಿ ವೋಂಟ್ ಬಿ ದಟ್ ಎಕ್ಸ್ಪೆನ್ಸಿವ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ 30-32 ರನ್ ಕೊಟ್ಟರೆ ಜಾಸ್ತಿ. ಅಷ್ಟು ಬಿಟ್ಟರೆ ಬೇರೆ ಏನು ಕೊಟ್ಟರಲ್ಲ. ಇವರು RTMನ ಯೂಸ್ ಮಾಡಿಬಿಟ್ಟು ಸಾಯಿ ಕಿಶೋರ್ನ RTM ಮಾಡ್ಕೊತಾರೆ 2 ಕೋಟಿಗೆ. ಅದಾದಮೇಲಿಂದ ಸಾಯಿ ಕಿಶೋರ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೇ ಹಿ ಈಸ್ ಎ ವೆರಿ ಹ್ಯಾಂಡಿ ಬೌಲರ್. ಅದಾದಮೇಲಿಂದ ಹಿ ಕ್ಯಾನ್ ಬ್ಯಾಟ್ ಆ್ಯಸ್ ವೆಲ್. ಹಿ ಕ್ಯಾನ್ ಬಿ ಹ್ಯಾಂಡಿ ವಿತ್ ದ ಬ್ಯಾಟ್ ಟು. ಸೊ ಚೆನ್ನಾಗಿ ಆಡ್ತಾರೆ. TNPL ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ IPL ಕೂಡ ಆಡ್ಕೊಂಡು ಬಂದಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರು ಸಾಯಿ ಕಿಶೋರ್. ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಇನ್ ದಿ ಕರೆಂಟ್ IPL. ಶೆಫೆನ್ ರೂದರ್ಫೋರ್ಡ್ನ 2.60 ಕೋಟಿ ತೊಗೊತಾರೆ. ಶೆಫೆನ್ ರೂದರ್ಫೋರ್ಡ್ ಕೂಡ ಆಲ್ರೌಂಡರು.
ಪ್ರೀವಿಯಸ್ಲಿ RCBನಲ್ಲಿದ್ದರು, ಅದಾದಮೇಲಿಂದ ಡೆಲ್ಲಿನಲ್ಲಿದ್ದರು, ಇವಾಗ ಗುಜರಾತಲ್ಲಿದ್ದಾರೆ. ಪ್ಲೇಯಿಂಗ್ ಲೆವೆನಲ್ಲಿ ಇರೋ ಸಾಧ್ಯತೆ ಕೂಡ ಇದೆ ಇವಾಗ ಗುಜರಾತ್ ಟೈಟನ್ಸಲ್ಲಿ, ಕನ್ಸಿಡರಿಂಗ್ ದಿ ಕರೆಂಟ್ ಸ್ಕ್ವಾಡ್. ಪ್ಲೇಯಿಂಗ್ ಲೆವೆನಲ್ಲಿ ನೋಡ್ತಾ ಬಂದಾಗ ಹೇಳ್ತೀನಿ, ಗೆರಾಲ್ಡ್ ಕಾಟ್ಸಿಯಾನ ತೊಗೊತಾರೆ 2.4 crores. ಬೇಸಿಕಲಿ ಇವರು ಸೌತ್ ಆಫ್ರಿಕಾ ಮೂಲದಂಥ ಪ್ಲೇಯರು, ಒಳ್ಳೆ ಬೌಲರು, ಅಗ್ರೆಷನ್ ಇಂಟೆಂಟ್ ಇರೋವಂಥ ಬೌಲರು. ಅವರು ಹಿ ವಿಲ್ ಹಿಟ್ ದ ಡೆಕ್ ವೆರಿ ಹಾರ್ಡ್ ಆ್ಯಂಡ್ ಬ್ಯಾಟಿಂಗಲ್ಲೂ ಕೂಡ ಸ್ವಲ್ಪ ಹ್ಯಾಂಡಿಯಾಗೇ ಇರ್ತಾರೆ. ದೋ ಹಿ ಕಮ್ಸ್ ವೆರಿ ಲೋಯರ್ ಡೌನ್ ದ ಆರ್ಡರ್, ಹಿ ಕ್ಯಾನ್ ಬಿ ಲಿಟಲ್ ಹ್ಯಾಂಡಿ ವಿತ್ ದ ಬ್ಯಾಟ್. ದೊಡ್ಡ ದೊಡ್ಡ ಶಾಟ್ ಹೊಡೆಯೋದಕ್ಕೆ ಇವರು ಫೇಮಸ್ಸು. ಆಮೇಲಿಂದ ಬೌಲಿಂಗ್ ಕೂಡ ಅಷ್ಟೇ, ತುಂಬ ಅಗ್ರೆಸಿವ್ ಇಂಟೆಂಟಿಂದ ಒಳ್ಳೆ ಪೇಸ್ನ ಜನ್ರೇಟ್ ಮಾಡುವಂಥ ಬೌಲರು. ಗ್ಲೇನ್ ಫಿಲಿಪ್ಸ್ 2 ಕೋಟಿಗೆ ತೊಗೊತಾರೆ. ಗ್ಲೇನ್ ಫಿಲಿಪ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ರೀಸೆಂಟಾಗಿ ಚಾಂಪಿಯನ್ಸ್ ಟ್ರೋಫಿನಲ್ಲೇ ನೋಡಿದ್ದೀವಿ. ಗ್ಲೇನ್ ಫಿಲಿಪ್ಸ್ದು ಫೀಲ್ಡಿಂಗ್ ಇರ್ಬೋದು, ಅದಾದಮೇಲಿಂದ ಅವರು ಬ್ಯಾಟಿಂಗ್ ಕೂಡ ಹಿ ಕ್ಯಾನ್ ಬಿ ವೆರಿ ಹ್ಯಾಂಡಿ ವಿತ್ ದ ಬ್ಯಾಟ್. 30 ಬಾಲ್ಗೆ 50 ರನ್ನು, 20 ಬಾಲ್ಗೆ 50 ರನ್ನು, 25 ಬಾಲ್ಗೆ 50 ರನ್ನು. ಅದಾದಮೇಲಿಂದ ಎಷ್ಟು 1 ಓವರ್ 2 ಓವರ್ ಏನೇ ಕೊಟ್ಟರು ಜಾಸ್ತಿ ರನ್ಸ್ಗೂ ಹೋಗಲ್ಲ. ವಿಲ್ ಬಿ ವೆರಿ ಮಚ್ ಎಕಾನಮಿ ಇನ್ ಟರ್ಮ್ಸ್ ಆಫ್ ಬೌಲಿಂಗ್ ಆಸ್ ವೆಲ್. ಎಕಾನಮಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ 3 ಡೈಮೆನ್ಷನಲ್ ಪ್ಲೇಯರು ಗ್ಲೇನ್ ಫಿಲಿಪ್ಸು. ಫೀಲ್ಡಿಂಗ್ ಮಾತಾಡೋಂಗೆ ಇಲ್ಲ, ಮಿನಿಮಮ್ 20 ರನ್ ಸೇವ್ ಮಾಡಿಬಿಡ್ತಾರೆ 20 ಓವರಲ್ಲಿ. ಅಂಥ ಬ್ರಿಲಿಯಂಟ್ ಫೀಲ್ಡರು ಗ್ಲೇನ್ ಫಿಲಿಪ್ಸು. ಆಮೇಲಿಂದ ಕ್ಯಾಚಿಂಗ್ ಕೂಡ ಅಷ್ಟೇ, ಅವ್ರ ಹತ್ರ ಬಾಲ್ ಇತ್ತು ಅಂತಂದರೆ ಅವ್ರು ಅದನ್ನು ಬಿಡಲ್ಲ. ಏನಾದರೂ ಮಾಡಿ ಕ್ಯಾಚ್ ಅಂತ ಇತ್ತು ಅಂದರೆ 100% ಹಿಡಿತಾರೆ. ಅವ್ರ ಹತ್ರ ಬಾಲ್ ಇತ್ತು ಅಂತಂದರೆ ಒಂದು ರನ್ಔಟ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಆಪರ್ಚುನಿಟಿ ಇಲ್ಲ ಅಂತಂದ್ರೂ ಬೌಲರ್ಗೆ ವಿಕೆಟ್ ತಗೊಳ್ಳೋ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡೋರು ಗ್ಲೇನ್ ಫಿಲಿಪ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಪಾಲ್ ಲಾಮ್ರಾರ್ RCBನಲ್ಲಿದ್ದರು ಇವರು. ಇವ್ರನ್ನ 1.7 crores ಗುಜರಾತ್ ಟೈಟನ್ಸ್ ತೊಗೊತಾರೆ. ಮಹಿಪಾಲ್ ಲಾಮ್ರಾರ್ ಕೂಡ ಅಷ್ಟೇ ಆಲ್ರೌಂಡರು. ಹಿ ಕ್ಯಾನ್ ಬಿ ವೆರಿ ಹ್ಯಾಂಡಿ ವಿತ್ ದ ಬ್ಯಾಟ್. ಬ್ಯಾಟಿಂಗಲ್ಲಿ ಅಪರ್ ಆರ್ಡ್ರಲ್ಲಿ ಇಳಿಸಿದ್ರೆ ಸೊ ದಟ್ ಹಿ ಕ್ಯಾನ್ ಟೇಕ್ ಸಮ್ ಟೈಮ್ ಆ್ಯಂಡ್ ಆಲ್ಸೋ ಅಂದರೆ ಅಗ್ರ ಕ್ರಮಾಂಕದಲ್ಲಿ ಇಳಿಸಿದ್ರೆ ಇವ್ರನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟೈಮ್ ತೊಗೊಂಡ್ರು, ಅದನ್ನು ಕ್ಯಾಪಿಟಲೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಡ್ತಾ ಬರ್ತಾರೆ ಮಹಿಪಾಲ್ ಲಾಮ್ರಾರು. ಗುರ್ನೂರ್ ಬ್ರಾರ್ನ ತೊಗೊತಾರೆ 1.3 crores. ಮೊಹಮ್ಮದ್ ಅರ್ಷದ್ ಖಾನ್ನ 1.3 crores ತೊಗೊತಾರೆ. ಇಬ್ರು ಬೌಲಿಂಗಲ್ಲಿ ವೆರಿ ಮಚ್ ಹ್ಯಾಂಡಿ. ಕರೀಮ್ ಜನತ್ 75 lakhs ತೊಗೊತಾರೆ. ಕರೀಮ್ ಜನತ್ ಬಂದ್ಬಿಟ್ಟು ಅಫ್ಘಾನಿಸ್ತಾನ್ ಮೂಲದಂಥ ಪ್ಲೇಯರು. ಅವರು ಅಷ್ಟೇ ಆಲ್ರೌಂಡರು, ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ, ಎರಡೂ ಇದೆ. ಸೊ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಒಂಥರ ಫಿನಿಷಿಂಗ್ ರೋಲ್ ಕೊಟ್ಟರೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದು. ಅಫ್ಘಾನಿಸ್ತಾನ್ ಇವ್ರನ್ನ ಒಂಥರ ಫಿನಿಷರ್ ಥರನೇ ನೋಡೋದು ಕರೀಮ್ ಜನತ್ನ. ಜಯಂತ್ ಯಾದವ್ನ 75 lakhs ತೊಗೊತಾರೆ. ಜಯಂತ್ ಯಾದವ್ನ ಸ್ಕ್ವಾಡಲ್ಲಿ ಇರ್ತಾರೆ, ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಆಡೋದು ಅಷ್ಟು ಸುಲಭ ಅಲ್ಲ ಕನ್ಸಿಡರಿಂಗ್ ದಿ ಕರೆಂಟ್ ಕಾಂಪಿಟೇಷನ್ ಇನ್ ದ ಸ್ಕ್ವಾಡ್. ಸೊ ಜಯಂತ್ ಯಾದವ್ ಮೇ ಬಿ ಯಾವುದಾದ್ರು ಒಂದು ಟರ್ನಿಂಗ್ ಟ್ರ್ಯಾಕ್ ಇದೆ, ಆ ಥರ ಇದ್ದಾಗ ಮೇ ಬಿ ಇನ್ನೊಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕು ಅಂತಂದಾಗ ಜಯಂತ್ ಯಾದವ್ನ ದೇ ಮೇ ಕನ್ಸಿಡರ್ ಆರ್ ದೇ ಮೇ ನಾಟ್, ಆ ಥರ. ಇಶಾಂತ್ ಶರ್ಮನ ಯಾರು ಮರೆಯೋಕ್ಕಾಗುತ್ತೆ? ಇಶಾಂತ್ ಶರ್ಮಾ ಒಂಥರ ಹಳೆ ಹುಲಿ ಇದ್ದಂಗೆ, ನಮ್ಮ ವಿರಾಟ್ ಕೊಹ್ಲಿ ಅವರ ಅದ್ಭುತವಾದ ಸ್ನೇಹಿತ ಕೂಡ. ಇಶಾಂತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು, ಟೆಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ODI, T20, ಹಲವಾರು ಲೀಗ್ಗಳು, ಡೊಮೆಸ್ಟಿಕ್ಕು ಎಲ್ಲ ಆಡ್ಕೊಂಬಂದಿರೋವಂಥ ಪ್ಲೇಯರು ಇಶಾಂತ್ ಶರ್ಮಾ. ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇವರು ಪ್ಲೇಯಿಂಗ್ ಲೆವೆನಲ್ಲಿ ಮೋಸ್ಟ್ ಪ್ರಾಬ್ಲಿ ಇರ್ತಾರೆ. ನೋಡೋಣ ಪ್ಲೇಯಿಂಗ್ ಲೆವೆನಲ್ಲಿ ಹೇಳ್ತಾ ಹೋದಾಗ ಅದನ್ನು ಹೇಳ್ತೀನಿ ನಾನು. ಕುಮಾರ್ ಕುಶಾಗ್ರನ 65 lakhs ತೊಗೊತಾರೆ. ಕುಲ್ವಂತ್ ಕೆಜ್ರೋಲಿಯಾನ 30 lakhs ತೊಗೊತಾರೆ. ಕುಲ್ವಂತ್ ಕೆಜ್ರೋಲಿಯಾ ಬಂದ್ಬಿಟ್ಟು ಲೆಫ್ಟ್ ಆರ್ಮ್ ಪೇಸರು. ಮಾನವ್ ಸುತಾರ್ 30 lakhs ತೊಗೊತಾರೆ. ಅನುಜ್ ರಾವತ್ ನಮ್ಮ RCBನಲ್ಲಿದ್ದವರು, ಹಲವಾರು ವರ್ಷ RCBನಲ್ಲಿದ್ದರು. ಇವಾಗ ಗುಜರಾತ್ ಟೈಟನ್ಸ್ಗೆ ಹೋಗಿದ್ದಾರೆ 30 lakhs. ನಿಶಾಂತ್ ಸಿಂಧು 30 lakhs ಹೋಗಿದ್ದಾರೆ. ಗುಜರಾತ್ ಟೈಟನ್ಸ್ ಓವರ್ ಆಲ್ ಸ್ಕ್ವಾಡ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ಕ್ವಾಡು, ಬಟ್ ಡೇವಿಡ್ ಮಿಲ್ಲರ್ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಗುಜರಾತ್ ಟೈಟನ್ಸ್ ಸ್ಕ್ವಾಡಲ್ಲಿ. ಸೊ ಡೇವಿಡ್ ಮಿಲ್ಲರ್ ಇದ್ದಿದ್ರೆ ಆ ಫೈರ್ ಪವರ್ ಇರ್ಬೋದು ಅಥವಾ ಅಗ್ರೆಷನ್ ಇರ್ಬೋದು, ಒಂದು ಹೋಪ್, ಡೇವಿಡ್ ಮಿಲ್ಲರ್ ಕಿಲ್ಲರ್ ಮಿಲ್ಲರ್ ಇದನ್ನಪ್ಪ ಅನ್ನೋ ಒಂದು ಹೋಪ್ ಇರೋದು. ಬಟ್ ಆ ಹೋಪ್ ಒಂದು ಇಲ್ಲಿ ಮಿಸ್ ಆಗ್ತಾ ಇದೆ. ಸೊ ಆ ಫಿನಿಷಿಂಗ್ ರೋಲ್ನ ಯಾರು ತೊಗೊತಾರೆ, ಯಾರು ಮಾಡ್ತಾರೆ ಅನ್ನೋದು ನೋಡಬೇಕಿಲ್ಲಿ. ಯಾಕೆಂತಂದರೆ ರೀಪ್ಲೇಸಿಂಗ್ ಕಿಲ್ಲರ್ ಮಿಲ್ಲರ್ ಈಸ್ ನಾಟ್ ಸೋ ಈಸಿ. ಬಟ್ ನೋಡಬೇಕು, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ರೋಲ್ನ ತೊಗೊತಾರೆ ಅಂತ. ಬಟ್ ಡೇವಿಡ್ ಮಿಲ್ಲರ್ನ 100% ಮಿಸ್ ಮಾಡ್ಕೊತಾರೆ GT ಅವರು. ಸೊ ಪ್ಲೇಯಿಂಗ್ ಲೆವೆನಿಗೆ ಬರೋಣ. ಜಾಸ್ ಬಟ್ಲರು, ಶುಭ್ಮನ್ ಗಿಲ್ ಮೋಸ್ಟ್ ಲೈಕ್ಲಿ ಟು ಓಪನ್. ಶುಭ್ಮನ್ ಗಿಲ್ ಬೀಯಿಂಗ್ ದಿ ಕ್ಯಾಪ್ಟನ್. ಸೊ ಅವರು ಓಪನ್ ಮಾಡ್ತಾರೆ. ಸಾಯಿ ಸುದರ್ಶನ್ 1 ಡೌನ್ ಬರ್ತಾರೆ. ಆಲ್ರೆಡಿ ನಾನು ಹೇಳ್ದಂಗೆ ಸಾಯಿ ಸುದರ್ಶನ್ ಒನ್ ಆಫ್ ದಿ ಬೆಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಹೇಳಬೇಕು. ಗ್ಲೇನ್ ಫಿಲಿಪ್ಸ್ ಅಥವಾ ರೂದರ್ಫೋರ್ಡ್ ಇಬ್ಬರಲ್ಲಿ ಯಾರು ಒಬ್ರು ಇರ್ತಾರೆ. ಮೋಸ್ಟ್ ಲೈಕ್ಲಿ ಗ್ಲೇನ್ ಫಿಲಿಪ್ಸ್ನೇ ತೊಗೊತಾರೆ ಬಿಕಾಸ್ ಆಫ್ ಇಸ್ 3 ಡೈಮೆನ್ಷನ್. ಫೀಲ್ಡಿಂಗ್ ಅಂತೂ ಗನ್ ಫೀಲ್ಡರು, ಬ್ಯಾಟಿಂಗು, ಬೌಲಿಂಗು ಎರಡೂ ಚೆನ್ನಾಗಿದೆ. ಆಮೇಲೆ ಶಾರುಖ್ ಖಾನ್ ಅವ್ರನ್ನ ಫಿನಿಷರ್ ರೋಲ್ ಥರ ನೋಡ್ತಾರೆ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ. ಇಲ್ಲಿಂದ ಇವ್ರದ್ದು ಬೌಲಿಂಗ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ಟನ್ ಸುಂದರ್ ನಮಗೆಲ್ಲರಿಗೂ ನೋಡಿರೋ ಹಾಗೆಯೇ ಈಸ್ ಮೋರ್ ಲೈಕ್ ಎ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದಾದಮೇಲೆ
ರಾಹುಲ್ ತಿವಾಟಿಯಾ ಆಲ್ಸೋ ಕ್ಯಾನ್ ಬೋಲ್. ಅವರು ಈಸ್ ಹ್ಯಾಂಡಿ ವಿತ್ ದ ಬ್ಯಾಟ್ ಆ್ಯಂಡ್ ಆಸ್ ವೆಲ್ ಎಸ್ ಈಸ್ ಹ್ಯಾಂಡಿ ವಿತ್ ದ ಬಾಲ್ ಆಸ್ ವೆಲ್. ಸೊ ನೋಡಬೇಕು ಯಾವ ಥರ ಉಪಯೋಗಿಸ್ಕೊತಾರೆ ರಾಹುಲ್ ತಿವಾಟಿಯಾನ ಅಂತ. ರಶೀದ್ ಖಾನ್ ಇದ್ದೇ ಇರ್ತಾರೆ, ಆಲ್ರೆಡಿ ಹೇಳಿದ್ದೀನಿ ಅವ್ರ ಬಗ್ಗೆ. ಕಗೀಶ್ವರ ಬಡ ಆಲ್ರೆಡಿ ಹೇಳಿದ್ದೀನಿ, ಇದ್ದೇ ಇರ್ತಾರೆ ಸ್ಕ್ವಾಡಲ್ಲಿ. ಮೊಹಮ್ಮದ್ ಸಿರಾಜ್ನ ಇದ್ದೇ ಇರುತ್ತೆ. ಇವಾಗ ಇನ್ನೊಂದು ಅವ್ರಿಗೆ ಒಳ್ಳೆ ಹೆಡ್ಡೇಕ್ ಅಂತಲೇ ಹೇಳಬೇಕು. ಅವರು ಪ್ರಸಿದ್ಧ ಕೃಷ್ಣನ ತೊಗೊತಾರ ಅಥವಾ ಇಶಾಂತ್ ಶರ್ಮಾನ ತೊಗೊತಾರ ಅಂತ. ದಟ್ ಟು ಡಿಪೆಂಡ್ಸ್ ಆನ್ ದಿ ವೆನ್ಯೂ. ಪ್ರಸಿದ್ಧ ಕೃಷ್ಣನ ತೊಗೊಂಡ್ರು ಅಂತಂದರೆ ಇಫ್ ಇಟ್ಸ್ ಎ ಸ್ಕಿಡ್ಡಿ ಟ್ರ್ಯಾಕ್, ಇಶಾಂತ್ ಶರ್ಮನ್ ತೊಗೊಂಡ್ರು ಅಂತಂದರೆ ಬಿಕಾಸ್ ಆಫ್ ಹಿಸ್ ಹೈಟ್ ಬೌನ್ಸ್ ಸಿಗುವಂಥ ಟ್ರ್ಯಾಕ್ಸ್ಗಳಿಗೆ ಚೂಸ್ ಮಾಡ್ಕೊತಾರೆ. ಬೇಸ್ಡ್ ಆನ್ ದಿ ವೆನ್ಯೂ ದೇ ವಿಲ್ ಡಿಸೈಡ್ ಪ್ರಸಿದ್ಧ ಕೃಷ್ಣನ ಇಲ್ಲ ಇಶಾಂತ್ ಶರ್ಮಾನ ಅಂತ. ಸಾಯಿ ಕಿಶೋರ್ ಅಥವಾ ಲಾಮ್ರರ್ ಇಬ್ಬರಲ್ಲಿ ಯಾರು ಒಬ್ರನ್ನ ತೊಗೊತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮೋಸ್ಟ್ ಪ್ರಾಬ್ಲಿ ಇಫ್ ಇಟ್ಸ್ ಎ ಟರ್ನಿಂಗ್ ಟ್ರ್ಯಾಕ್ ಸಾಯಿ ಕಿಶೋರ್ನ ಚೂಸ್ ಮಾಡ್ತಾರೆ ಓವರ್ ಲಾಮ್ರರ್ ಬಿಕಾಸ್ ಆಫ್ ಹಿಸ್ ಬೆಟರ್ ಟೆಕ್ನಿಕ್ ವಿತ್ ದ ಬಾಲ್ ಅಂತ. ಎಸ್, ಇದೇ ಥರ ಎಲ್ಲರೂ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.